ಬೇಕೇ ಬೇಕು ಲಿಂಗಾಯತ ಶಾಸಕರಿಗೆ ಮಂತ್ರಿಗಿರಿ ಬೇಕು. ಡಿಕೆಶಿ ಸಂಪುಟ ಸೇರಲು 15ಕ್ಕೂ ಹೆಚ್ಚು ಶಾಸಕರ ಲಾಬಿ ನಡೀತಾ ಇದೆ ಲಿಂಗಾಯತ ಕೋಟಾದಿಂದ. ಬೇಕೇ ಬೇಕು ಲಿಂಗಾಯತ ಶಾಸಕರಿಗೆ ಮಂತ್ರಿಗಿರಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಸಂಪುಟ ಸೇರಲು 15ಕ್ಕೂ ಹೆಚ್ಚು ಶಾಸಕರ ಲಾಬಿ. ಈಗಾಗಲೇ ಡಿಕೆ ಸಂಪುಟ ಸೇರಿದ್ದಾರೆ 3 ಲಿಂಗಾಯತರು. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್ಗೆ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಜೂನ್ ತಿಂಗಳಾಂತ್ಯಕ್ಕೆ ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆ. 5 ಲಿಂಗಾಯತರಿಗೆ ಡಿಕೆಶಿ ಸಂಪುಟದಲ್ಲಿ ಮಂತ್ರಿಗಿರಿ. ಉಳಿದ 2 ಸ್ಥಾನಕ್ಕೆ 15ಕ್ಕೂ ಅಧಿಕ ಶಾಸಕರಿಂದ ಲಾಬಿ ನಡೀತಾ ಇದೆ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಯಾರ ಕೈ ತಪ್ಪುತ್ತೆ ಸಚಿವ ಸ್ಥಾನ? ನಿಗಮ ಮಂಡಳಿ ಅಧ್ಯಕ್ಷಗಿರಿ ಕೊಟ್ಟು ಬಾಯಿ ಮುಚ್ಚಿಸ್ತಾರ ಡಿಕೆ ಶಿವಕುಮಾರ್? ಇದೀಗ ಜಾತಿವಾರು, ಜಾತಿ ಆಧಾರದ ಮೇಲೆ ಅಂತ ಇಲ್ಲಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಲಿಂಗಾಯತ ಸಮುದಾಯದಲ್ಲಿ 3ರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಒಟ್ಟಾರೆಯಾಗಿ 5ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್ಗೆ ಈಗ ಚಾನ್ಸ್ ಕೊಡಲಾಗಿದೆ. ಇನ್ನು ಉಳಿದಂತ 2ಕ್ಕೆ 15 ಜನರ ಲಾಬಿ. 2 ಸ್ಥಾನಕ್ಕಾಗಿ 15 ಜನರ ಲಾಬಿ ಅಂದ್ರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂತಹ ಚರ್ಚೆ. ಹೀಗಾಗಿ ಮಂತ್ರಿಗಿರಿ ಯಾರಿಗೆ ಸಿಗುತ್ತೆ, ಯಾರ ಕೈ ತಪ್ಪುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ನಿಗಮ ಮಂಡಳಿ ಅಧ್ಯಕ್ಷಗಿರಿಯನ್ನ ಕೊಟ್ಟು ಬಾಯಿ ಮುಚ್ಚಿಸ್ತಾರ ಡಿಕೆ ಶಿವಕುಮಾರ್ ಅಂತ ಅನ್ನೋದ್ರೆ ಅಲ್ಲಿ ಈಗ 15 ಜನಕ್ಕೂ ಅಂತೂ ಕೊಡೋಕೆ ಸಾಧ್ಯ ಇಲ್ಲ. 2ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮಂತ್ರಿಗಿರಿಗೆ ಲಿಂಗಾಯತರ ಲಾಬಿ ಇದೆ. ಯಶವಂತರಾಯಗೌಡ, ಅಶೋಕ್ ಪಟ್ಟಣ್, ರಾಮದುರ್ಗದಿಂದ ಲಿಂಗಾಯತ ಕೋಟಾದಿಂದ. ಇನ್ನು ಶಿವಾನಂದ ಪಾಟೀಲ್ ಇದ್ದಾರೆ, ಬಸವನ ಬಾಗೇವಾಡಿ. ಲಾಬಿ ಮಾಡ್ತಾ ಇರುವಂತದ್ದು ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮೀಣ ಭಾಗದವರು, ಕಳೆದ ಬಾರಿ ಸಚಿವರಾದಂಥವರು. HK ಪಾಟೀಲ್, ಗದಗ, ಇವರು ಕೂಡ ಲಿಸ್ಟ್ನಲ್ಲಿದ್ದಾರೆ. ಲಕ್ಷ್ಮಣ ಸವದಿ, ಅಥಣಿ. ಲಕ್ಷ್ಮಣ ಸವದಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಇದೆ. ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ್, ಇವರೆಲ್ಲರೂ ಕೂಡ ಲಾಬಿ ಮಾಡ್ತಾ ಇರುವಂಥದ್ದು. ಮಹಂತೇಶ್ ಕೌಜಲ್ಗಿ, ಬೈಲಹೊಂಗಲದಿಂದ 15 ಜನರ ಲಾಬಿ. BK ಸಂಗಮೇಶ್, ಭದ್ರಾವತಿ ಇರುವಂಥ 2 ಸ್ಥಾನಕ್ಕೆ 15 ಜನರಿಂದ ಲಾಬಿ ಆಗ್ತಾ ಇದೆ. K ಷಡಕ್ಷರಿ, ತಿಪ್ಪಟೂರು ಲಾಬಿಯಲ್ಲಿರುವಂಥದ್ದು ಆಕಾಂಕ್ಷಿಗಳು. ಬಸನಗೌಡ ಬಾದರ್ಲಿ, ಪರಿಷತ್ ಸದಸ್ಯ. ಯಶವಂತರಾಯಗೌಡ ಪಾಟೀಲ್, ಇಂಡಿ. 15 ಶಾಸಕರು ಅಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಇರುವಂಥ 2 ಸ್ಥಾನಕ್ಕೆ ಲಿಂಗಾಯತ ಕೋಟದಲ್ಲಿ ಈಗಾಗಲೇ 5ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದರೆ ಈಗ 3 ಆಲ್ರೆಡಿ ಕೊಟ್ಟಿದ್ದಾರೆ, ಚಾನ್ಸ್ ಕೊಡಲಾಗಿದೆ ಲಿಂಗಾಯತಿಗೆ. ಇನ್ನು 2 ಅಂತ ಅಂದಾಗ 2ಕ್ಕೆ ಯಾರಿಗೆ ಕೊಡೋಣ? ಒಂದು ಲಿಸ್ಟಲ್ಲಿರುವಂಥದ್ದು ಲಕ್ಷ್ಮಣ್ ಸವದಿ. ಯಾಕೆ ಅಂತಾರೆ ಅಂದರೆ ಲಕ್ಷ್ಮಣ್ ಸವದಿ ಈಗ BJPಯಿಂದ ಕಾಂಗ್ರೆಸ್ಗೆ ಬಂದು ಆದರೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರಲ್ಲಿ ಅಲ್ಲಿ ಕಾಂಗ್ರೆಸ್ ಒಚ್ಚೂರು ವಿಫಲವಾಗಿದೆ. ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡು ಲಕ್ಷ್ಮಣ್ ಸವದಿ ಇರುವಂಥದ್ದು. ಯಾಕಂದರೆ ಈಗ ಖಾಲಿ ಕೈನಲ್ಲಿದ್ದಾರೆ ಲಕ್ಷ್ಮಣ್ ಸವದಿ. ಸೊ ಹಾಗಾಗಿ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷ ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಸೊ ಇದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಇದೀಗ ಇರುವಂತ ಲಿಂಗಾಯತ ಕೋಟಾದಿಂದ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಸಂಪುಟದಲ್ಲಿ ಅಂತ ಅಂದ್ರೆ ಇರುವಂತ 2 ಸ್ಥಾನಕ್ಕೆ 15 ಜನರ ಲಾಬಿ ನಡೀತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ?
ಎಸ್ ವನಿತಾ, ಏನು ಈ ಒಂದು ವಿಚಾರದಲ್ಲಿ ಈಗ ಸದ್ಯ ಎರಡನೇ ಅವಧಿನಲ್ಲಿ ಅಂದರೆ ಏನು ಮೊದಲನೇ ಅವಧಿಯಲ್ಲಿ 3 ವರ್ಷ ಸಿದ್ದರಾಮಯ್ಯನವರ ಅವಧಿ ಸರ್ಕಾರ ಏನು ಕಂಟಿನ್ಯೂ ಆಯಿತು. ಇನ್ನು ಅದಾದಂಥ ನಂತರ ಡಿ.ಕೆ. ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನೂ ಅದೊಂದು ಕ್ಯಾಬಿನೆಟ್ ರಚನೆಗೆ ಸಾಕಷ್ಟು ಸರ್ಕಸ್ ನಡೀತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. ಯಾಕೆಂದರೆ ಮೊದಲ ಹಂತದಲ್ಲಿ 13 ಜನ ಸಚಿವರನ್ನು ನೇಮಕ ಮಾಡಿರುವಂಥದ್ದು ಕಾಂಗ್ರೆಸ್. ಈಗ ಸದ್ಯ ಇನ್ನೂ ಉಳಿದಂತಹ 20 ಏನು ಸಚಿವ ಸ್ಥಾನಗಳಿವೆ, ಅದಕ್ಕಾಗಿ ತೀವ್ರ ಜಟಾಪಟಿ ನಡೀತಾ ಇರುವಂಥದ್ದು. ಇನ್ನು ಸಮುದಾಯವಾರು ಈ ವಿಚಾರದಲ್ಲಿ ಗೊಂದಲಗಳು ಹುಟ್ಕೊಂಡಿರುವಂಥದ್ದು. ನಮ್ಮ ಸಮುದಾಯಕ್ಕೆ ಇಷ್ಟು ಸಚಿವ ಸ್ಥಾನ ಕೊಡಿ, ಮತ್ತೊಂದು ಸಮುದಾಯಕ್ಕೆ ಇಷ್ಟು ಸಚಿವ ಸ್ಥಾನ ಕೊಡಿ ಅಂತ. ಇನ್ನು ಇದರ ಜೊತೆಗೆ ಬೆಂಬಲಿಗರು ಅಂದರೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳ ಬೆಂಬಲಿಗರು ಕೂಡ ಸಾಕಷ್ಟು ಮನವಿಗಳನ್ನು ಕಾಂಗ್ರೆಸ್ನತ್ತ ಕೊಡ್ತಿರುವಂಥದ್ದು. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ತೀವ್ರವಾಗಿ ಗೊಂದಲಗಳು ಹೆಚ್ಚಿಕೊಂಡಿರುವಂಥದ್ದು. ಸದ್ಯ ಇನ್ನು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಇರುವಂಥದ್ದು. ಇನ್ನು ಲಕ್ಷ್ಮಣ್ ಸವದಿ ಏನು ಅಥಣಿ ಶಾಸಕರಿದ್ದಾರೆ, ಆ ಒಂದು ಶಾಸಕರು ಕೂಡ ಸಾಕಷ್ಟು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಅವರು ಕಳೆದ ಬಾರಿ ಬೇರೆ ಒಂದು ಪಕ್ಷದಿಂದ ಬಂದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಮನವಿಯನ್ನು ಮಾಡ್ಕೊತಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನ ಸಚಿವರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ಕೊತಿರೋದು. ಇನ್ನು ಈ ಒಂದು ವಿಚಾರದಲ್ಲಿ ಇನ್ನೂ 2ನೇ ಹಂತದ ಸಚಿವ ಸ್ಥಾನ ಏನು ನಡೆಯಬೇಕಾಗಿದೆ, ಈ ಒಂದು 2ನೇ ಹಂತದ ಸಚಿವ ಸ್ಥಾನಕ್ಕಾಗಿ ಸದ್ಯ ಸಮುದಾಯವರು ಈ ಲಿಂಗಾಯತ ಸಚಿವ ಸ್ಥಾನಕ್ಕೆ ಕೆಲವೊಬ್ಬರು ಇನ್ನು 15ಕ್ಕೂ ಹೆಚ್ಚು ಜನ ಏನು ಆಕಾಂಕ್ಷಿಗಳಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಹಲವು ಸಮುದಾಯದಿಂದನೂ ಕೂಡ ಈ ಒಂದು ಸಚಿವ ಸ್ಥಾನಕ್ಕಾಗಿ ಲಾಬಿ ಉಟ್ಕೊಂಡಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್.